4ನೆಯ ಒಂದು ಸೆಕ್ಷನ್ ಅಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. 20ನೇ ಪ್ರಶ್ನೆ, ಅಭ್ರಕದ ಉಪಯೋಗಗಳನ್ನು ತಿಳಿಸಿ. ಅಭ್ರಕದ ಉಪಯೋಗಗಳು. ಅಭ್ರಕ ಕಾಗೆ ಬಂಗಾರ ಅಂತ ಇದನ್ನ ಕರಿತೀವಿ. ಇದು ಶಾಖ ನಿರೋಧಕವಾಗಿ ಹಾಗೂ ವಿದ್ಯುತ್ ನಿರೋಧಕವಾಗಿ ಬಳಕೆ ಆಗತ್ತೆ. ಎಲ್ಲೆಲ್ಲಿ? ಟೆಲಿಫೋನ್ಗಳಲ್ಲಿ, ಓಕೆ, ಟೆಲಿಗ್ರಾಫ್ಗಳಲ್ಲಿ ಮತ್ತು ನಿಸ್ತಂತು ಅಂತಂದ್ರೆ ಏನು ಮಕ್ಕಳೇ? ವೈರ್ಲೆಸ್ ಡಿವೈಸಸ್ಗಳಲ್ಲಿ, ಗಾಜು ತಯಾರಿಕೆಯಲ್ಲಿ ಇದನ್ನ ಬಳಸಲಾಗತ್ತೆ. ವಿದ್ಯುತ್ ನಿರೋಧಕ ಮತ್ತು ಶಾಖ ನಿರೋಧಕವಾಗಿರುವುದರಿಂದ ಇದನ್ನ ಗಾಜು ತಯಾರಿಕೆಯಲ್ಲಿ ಕೂಡ ಬಳಸಲಾಗತ್ತೆ. ಅದೇ ರೀತಿ ಬಣ್ಣ ಹಾಗೂ ವಾರ್ನಿಷ್ಗಳ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ಕೃತಕ ರಬ್ಬರ್ ನಿಮ್ಗೆ ಗೊತ್ತು, ರಬ್ಬರ್ ಮರದಿಂದ ತಯಾರಿಸುವಂಥದ್ದು. ಆದರೆ ಕೃತಕವಾಗಿ ರಬ್ಬರ್ ತಯಾರಿಸುವಾಗ ಅಭ್ರಕವನ್ನ ಬಳಸಲಾಗತ್ತೆ. ಇನ್ನು ಡೈನಮೋಗಳು, ಜನರೇಟರ್ಗಳ ತಯಾರಿಕೆಯಲ್ಲಿ ಕೂಡ ಒಂದು ಅಭ್ರಕವನ್ನ ಬಳಸ್ತಾರೆ. ಅದೇ ರೀತಿ ರಾಸಾಯನಿಕ ಕೈಗಾರಿಕೆಗಳಲ್ಲಿ ಇದನ್ನ ಉಪಯೋಗಿಸುತ್ತಾರೆ. ಈ ರೀತಿ ಹಲವಾರು ಉಪಯೋಗಗಳು ಅಭ್ರಕಕ್ಕೆ ಇರುವುದರಿಂದಲೇ ಅದನ್ನ ಕಾಗೆ ಬಂಗಾರ ಅಂತ ಕೂಡ ಕರೆಯಲಾಗಿದೆ ಅಲ್ವಾ ಮಕ್ಕಳೇ? ಓಕೆ.